ಸೊ ಬನ್ನಿ ಕೇಳೋಣ. ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಮನೋಹರ್ ಎಂ ಅಂತ. ಓಕೆ. ನಾನು ರಿಟೈರ್ಡ್ ಅಸಿಸ್ಟೆಂಟ್ ಇಂಜಿನಿಯರ್. ಅಸಿಸ್ಟೆಂಟ್ ಇಂಜಿನಿಯರ್. ನಾನು VRS ತೊಗೊಂಡ್ಮೇಲೆ ಸ್ವಲ್ಪ ದುಡ್ಡು ಬಂದಿತ್ತು. ಆ ದುಡ್ಡಿನಲ್ಲಿ ಮನೆ ಕಟ್ಟಿದೆ. ಮಗ ಇದು ಎಲ್ಲ ಸೊಸೆ ಎಲ್ಲರೂ ಈಗ ಹರಿಹರದಲ್ಲಿರ್ತಾರೆ. ನನ್ನ ತಮ್ಮಗಳು ಏನಿದ್ದಾರೆ ಎಲ್ಲ ಹುಬ್ಬಳ್ಳಿಯಲ್ಲಿದ್ದಾರೆ. ಅದಾದಮೇಲೆ 94 ಆದಮೇಲೆ 18 ಇಯರ್ಸ್ ಟು 20 ಇಯರ್ಸ್ ಮಟ್ಟ ನಾನು ಸ್ವಂತ ಜಾಬ್ ಮಾಡಿದ್ದೆ. ಓಕೆ. ಆ್ಯಸ್ ಎ ಮ್ಯಾನೇಜರ್ ಅಂತೇಳಿ ಹೋಟೆಲ್ನಲ್ಲಿ ಮ್ಯಾನೇಜರ್ ಕೆಲಸ ಮಾಡಿದ್ದೆ. ನನ್ನ ದುಡಿಮೆ ನಾನು, ನನ್ನ ಖರ್ಚು ನಂದೇ ನಾನು ನೋಡ್ಕೊಳ್ತಿದ್ದೆ. ಮಕ್ಕಳು ಬೇಕಾದ್ರೆ ದುಡ್ಡು ಕಳಿಸ್ತಿದ್ದೆ. ಆದರೆ ಅವ್ರ ಕಡೆ ನಾನು 10 ರೂಪಾಯಿ ಇವತ್ತಿಗೆ ಇಟ್ಕೊಳ್ತೀನಿ. ಅವ್ರು ಏನು ಮಾಡ್ತಾರೆ ಕೆಲಸ? ಅವರು ಇಂಜಿನಿಯರ್ ಇದ್ದಾಳೆ. ಅವನ ಮಿಸ್ಸಸ್ಸು ಹೈಸ್ಕೂಲ್ ಟೀಚರು. ಅವರೆಲ್ಲ ಚೆನ್ನಾಗೇ ಇದ್ದಾರೆ. ನಮ್ಮ ಮಿಸ್ಸಸ್ ತೀರ್ಕೊಂಡು 22 ಇಯರ್ಸ್ ಆಯ್ತು ಸರ್. ಓಕೆ. ಮನೆಯಿಂದ ಹೊರಗೆ ಬರೋಕ್ಕೆ ಏನು ಕಾರಣ ಸರ್? ಮನೆಯಿಂದ ಹೊರಗೆ ಬರಲಿಕ್ಕೆ ನಾನು ಯಾವಾಗ 94ನಲ್ಲಿ VRS ತೊಗೊಂಡು ರಿಟೈರ್ಡ್ ಆದ ಸ್ವಲ್ಪ ಮನೆಯಲ್ಲಿ ಕ್ಲಾಶಿಂಗ್ ಆಯಿತು. ಮಕ್ಕಳು ನನಗೆ ದುಡ್ಡಿಗೋಸ್ಕರ ಕ್ಲಾಶಿಂಗ್ ಆದಮೇಲೆ ಮನೆ ಬಿಟ್ಟುಬಿಟ್ಟೆ. ನಾನು ಮನೆ ಬಿಟ್ಟು ಸ್ವಂತ ನನಗೆ ಎಲ್ಲಿ ತಿಳಿಯುತ್ತೆ ಅಲ್ಲಿ ಹೋಗಿ ನಾನು ಜಾಬ್ ಮಾಡ್ತಿದ್ದೆ. ನನ್ನ ದುಡಿಮೆ ನನ್ನ ಹೊಟ್ಟೆ ನಾನು ಹೋಗ್ತಿದ್ದೆ. ಒಬ್ಬರೇ ಅವಾಗಿಂದ ಒಬ್ಬರೇ ಸರ್. ಅವಳಿಂದ ಒಬ್ಬರೇ ಮಾಡಿಕೊಂಡು ಇವತ್ತಿಗೂ ಒಬ್ಬರೇ ಇದ್ದೀನಿ ನಾನು. ನನಗೆ ಯಾರೂ ಇಲ್ಲ. ಮಕ್ಕಳಿದ್ರೂ ಕೂಡ ಫೋನ್ ಮಾಡ್ತಾರೆ, ಆಲ್ರೆಡಿ ಫೋನ್ ಮಾಡ್ತಾರೆ. ಇವಾಗಲೂ ಕಾಂಟ್ಯಾಕ್ಟಲ್ಲಿದ್ದಾರೆ? ಇವಾಗಲೂ ಮಾಡ್ತಾರಾ ಫೋನ್ ಅಂದರೆ ಮೊನ್ನೆ ಸ್ವಲ್ಪ ನನಗೆ ಹುಷಾರಿದ್ದಿಲ್ಲ. ಸರಿಗೆ ಇದು ಫೈನ್ ಆಪ್ರೇಷನ್ ಆಗಿತ್ತು ಸೈಡಲ್ಲಿ ಇಂಜರಿ. ಅದು ಇವಾಗ ಆಗಿತ್ತಲ್ವ ಅಂಕಲ್, ಒಂದು 2 ತಿಂಗಳು. ಏನಾಗಿತ್ತು? 2 ತಿಂಗಳು ಇಲ್ಲಿ ಬೆನ್ನು ನೋವು ಅಂತಿದ್ರು, ಅಲ್ಲೇನೋ ಆಪ್ರೇಷನ್ ಆಗಿತ್ತು. ಇಲ್ಲೇ ಆಪ್ರೇಷನ್ ಆಗಿತ್ತು. ಹೌದಾ? ಇರ್ಲಿ ಮಾತಾಡಿ ಅಂತ ತೊಂದರೆ ಇಲ್ಲ. ಆಪ್ರೇಷನ್ ಆಗಿದೆ. ಎಲ್ಲಿ ಸಿಕ್ಕಿದ್ರು ಸರ್? ಇರು ಊರಿಂದ ಡೈರೆಕ್ಟ್ ಆಗೇ ಬಂದ್ಬಿಟ್ಟಿರೋದು. ನಾನು ಬಂದಿದ್ದೀನಿ. ಇದು ನೋಡಿದ್ರಲ್ಲ, ಹೆಂಗೆ ನೋಡಿದ್ರಿ ಅಂದ್ರೆ ಮೊಬೈಲ್ನಲ್ಲಿ ನೋಡ್ಕೊಂಡಿದ್ದೆ. ಎಲ್ಲ ಬೆಂಗಳೂರಲ್ಲಿ ಎಷ್ಟು ಆಶ್ರಮ ಇದಾವೆ ಎಲ್ಲ ಆಶ್ರಮದ್ದು ನೋಡಿದೆ. ನನಗೆ ಲೈಕ್ ಆಗಿದ್ದು ಇದು ಆಶ್ರಮ. ನಮಗೆ ಇಷ್ಟ ಆಯ್ತು ಸರ್. ಇಲ್ಲಿ ಯಾವ ಗುಣ ನಿಮ್ಗೆ ಇಷ್ಟ ಆಯ್ತು? ಇಷ್ಟ ಅಂತಂದರೆ ನಮಗೇನಿಲ್ಲ, ಇವರು ನಮ್ಮ ಮಗಳಿದ್ದಕ್ಕೆ ಏನಿಲ್ಲ. ಅಣ್ಣ ಮತ್ತು ಇವರು ಇಲ್ಲಿ ಇಷ್ಟು ಟ್ರೀಟ್ಮೆಂಟ್ ಕೊಡ್ತಾರೆ. ಇವ್ರು ನೋಡ್ಕೊಂಡು ನನಗೆ ಇಷ್ಟ ಆಯ್ತಲ್ಲ. ಇವರಂಥ ಬೆಂಗಳೂರಲ್ಲಿ ಯಾರೂ ಇಲ್ಲ. ಮತ್ತು ನಿಜವಾಗ್ಲೂ ಹೇಳ್ತೀನಿ, 99 100% ಹೇಳ್ತೀನಿ, ಯಾವ ಆಶ್ರಮದಲ್ಲೂ ಇಲ್ಲ ಈ ಟೈಪ್. ಇಲ್ಲಿ ಇದ್ದಷ್ಟು ಯಾವುದೇ ಇರಲಿ, ಯಾವುದೇ ಕಾರಣಕ್ಕೆ ಏನೇ ಆಗಲಿ, ಅಣ್ಣ ಸ್ವತಃ ಬಂದು ಸಾಯಂಕಾಲ ಆಗಲಿ, ಮಧ್ಯಾಹ್ನ ಆಗಲಿ, ರಾತ್ರಿ ಆಗಲಿ ಬಂದು ಎಲ್ಲರನ್ನೂ ಕೇಳ್ಕೊಂಡು ಊಟ ಆಯಿತಾ, ಏನಾಯಿತು ಎಲ್ಲ ಕೇಳಿಕೊಂಡು ಸರಿಯಾಗಿ ಟ್ರೀಟ್ಮೆಂಟ್ ಕೊಟ್ಟು ಅವ್ರನ್ನ ಹಂಗೇನಾದರೂ ಪ್ರಾಬ್ಲಮ್ ಇತ್ತು ಸೀದಾ ಡೈರೆಕ್ಟಾಗಿ ಹಾಸ್ಪಿಟ್ಲಿಗೆ ಕಳಿಸ್ತಾರೆ. ಅವ್ರು 1 ತಿಂಗಳು ಬಿಟ್ಟು 2 ತಿಂಗಳಾಗಲಿ ಅವ್ರು ಟ್ರೀಟ್ಮೆಂಟ್ ಕೊಡ್ತಾರೆ. ಟ್ರೀಟ್ಮೆಂಟ್ ಕೊಟ್ಟು ವಾಪಸ್ ತೊಗೊಂಡು ಮತ್ತೆ ಇಲ್ಲೇ ಇಟ್ಕೊಳ್ತಾರೆ. ಇಲ್ಲೇ ಇಟ್ಕೊಂಡು ಅವ್ರದ್ದು ಮತ್ತೆ ಏನು ಟ್ರೀಟ್ಮೆಂಟ್ ಇದೆ, ಅವ್ರದ್ದು ಊಟ ಉಪಚಾರ ಏನಿದೆ ಎಲ್ಲ ಇವರೇ ನೋಡ್ಕೊಳ್ಳೋದು. ಇವ್ರನ್ನ ಬಿಟ್ಟು ಯಾರೂ ಇಲ್ಲ ಸರ್. ನನ್ನ ಲೈಕ್ ಆಗಿದ್ದು ಇದು ಒಂದೇ. ಇವರಂತ ದೇವ್ರನ್ನ ಬಿಟ್ಟರೆ ಇವರೇ. ಏನಿಲ್ಲ, ನಮ್ಮ ಯೋಗೇಶ್ ಅಣ್ಣ ಮತ್ತು ನಮ್ಮ ಮಂಜುಳಮ್ಮ ಅವರೇ ದೇವ್ರನ್ನ ಬಿಟ್ಟರೆ ಇವರೇ. ನೀವು ಎಷ್ಟು ದಿನ ಆಯ್ತು ಬಂದು ಇಲ್ಲಿ? ನಾನು ಇಲ್ಲಿ ಬಂದು 2 ಇಯರ್ಸ್. 2 ಇಯರ್ಸಿಂದ 2 ವರ್ಷದಿಂದ ನೋಡ್ತಾ ಇದ್ದೀರಾ ನೀವು? ಏನೇನೆಲ್ಲ ಬದಲಾವಣೆ ಆಗಿದೆ, ಹೇಗೆಲ್ಲ ನೋಡ್ಕೋತಾರೆ? ಇನ್ನು ಬದಲಾವಣೆ ಹೇಳಿದ್ನಲ್ಲ ಸರ್. ಈಗ ನಾನು ಎದಕ್ಕೂ ಕೊರತೆ ಇಲ್ಲ. ನೀವು ಏನು ಹೇಳ್ತಾರ ವಿತಿನ್ ಅ ಸೆಕೆಂಡ್, ಅಣ್ಣ ನನಗೆ ಹಿಂಗೆ ಆರಾಮಾಗಿದೆ, ಅಕ್ಕ ನಿನಗೆ ಹಂಗೆ ಆರಾಮಾಗಿದೆ, ಯಾರಾದರೂ ಕೇಳಿ ಆನ್ ದಿ ಸ್ಪಾಟ್ ಟ್ರೀಟ್ಮೆಂಟ್ ಏನು ಬೇಕು ಹಾಸ್ಪಿಟ್ಲಿಗೆ ಕಳಿಸ್ಬೇಕಾ ಹಾಸ್ಪಿಟ್ಲಿಗೆ ಕಳಿಸ್ತಾರೆ. ಟ್ಯಾಬ್ಲೆಟ್ಸ್ ತೆಗೆದುಕೊಡ್ಬೇಕಾ ಟ್ಯಾಬ್ಲೆಟ್ಸ್ ತೆಗೆದುಕೊಡ್ತಾರೆ. ಅದ್ರ ಬಗ್ಗೆ ಯಾವುದೇ ಕೊರತೆ ಇಲ್ಲ ಇಲ್ಲಿ. ಇದರಷ್ಟು ಮತ್ತು ನಾನು ಹೇಳಿದ್ದೀನಿ 100% ಇದರಂಥ ವೃದ್ಧಾಶ್ರಮ ಬೆಂಗಳೂರಲ್ಲಿ ಯಾವುದೂ ಇಲ್ಲ. ಈಗ ನಿಮ್ಮ ಯೋಗೇಶ್ ಅಣ್ಣವರೇ ದೊಡ್ಡ ಮಟ್ಟದಲ್ಲಿ ಒಂದೇನೋ ಸಾಧನೆ ಮಾಡೋಕೆ ಹೊರಟಿದ್ದಾರೆ. ನಿಮ್ಮ ಈಗ ಜನ ಜೊತೆಗೆ ಮತ್ತು ಬೇರೆಯವರಿಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಾ? ನೋಡಿ ಸರ್, ಅವರು ಒಂದು ಅನಾಥಾಶ್ರಮ ಕಟ್ಟ ಕೊಟ್ಟಿದ್ದಾರೆ. ಗೊತ್ತು ಸರ್, ಇವರೇ ಪ್ಲಾನ್. ಹೌದಾ? ಓಕೆ. ಅನ್ನೋರು ನೋಡಿದ್ದಾರೆ, ಪ್ಲ್ಯಾನ್ ಸಕ್ಸಸ್ ಆಗಿದೆ, ಕಟ್ತಾ ಇದ್ದಾರೆ. ಅವ್ರು ಕಟ್ಟಲೆ ಅಂತ ನನ್ನೊಂದು ಆಸೆ ಇದೆ. ಇವತ್ತು ಇಲ್ಲಿ 150 ಜನ ಇದೆ ಅಲ್ಲ, 1000 ಜನ ಆಗಲಿ, ಅವ್ರು ನೋಡ್ಕೊಳ್ಳೋ ಧೈರ್ಯ ಎಷ್ಟು ಅವ್ರಿಗೆ ಇದೆ. ಅಷ್ಟು ದೇವರ ಶಕ್ತಿ ಕೊಟ್ಟಿದ್ದಾನೆ ಅವರಿಗೆ. ಕಟ್ಟಲಿ, ಒಳ್ಳೆಯದಾಗಲಿ, ನಂದೇನು ಅದಕ್ಕೂ ಅಭ್ಯಂತರ ಇಲ್ಲ. ಜನರಿಗೆ ಏನು ಹೇಳ್ತೀರಾ? ಜನರಿಗೆ ಏನು ಸರ್, ಯಾರಿಗಾದರೂ ಏನಾದರೂ ಪ್ರಾಬ್ಲಮ್ ಇದ್ರೆ ಬರಲಿ, ಬಂದು ಅವ್ರು ಏನಾದರೂ ನೋಡ್ಕೊಳ್ಳಿ. ಅವ್ರ ಕಡೆಯಿಂದ ಏನು ಸಹಾಯ ಆಗುತ್ತೆ ಸಹಾಯ ಮಾಡಲಿ, 1 ರೂಪಾಯಿ ಸಹಾಯ ಮಾಡಲಿ. ಅದಕ್ಕಿಂತ ಬೆಸ್ಟ್ ಅಂತಂದರೆ ಇಲ್ಲಿ 30 to 40% ಎಲ್ಲ ಮೆಂಟ್ಲಿ ಪೇಷಂಟ್ ಅದ. ಆ ಮೆಂಟ್ಲಿ ಪೇಷಂಟಿಗೆ ಟ್ರೀಟ್ಮೆಂಟ್ ಕೊಡೋದನ್ನು ವೆರಿ ಪ್ರಾಬ್ಲಮ್. ಹೌದಾ? ಆ ಪ್ರಾಬ್ಲಮ್ ತಡ್ಕೊಳ್ಳಿಕ್ಕೆ ಅಣ್ಣ ಎಷ್ಟು
ಕಷ್ಟಪಡ್ತಾರೆ, ಅದು ನಾವು ಹೇಳಬಾರ್ದು. ಆದಷ್ಟು ಅವ್ರ ಕಡೆಯಿಂದ ಯಾರೇ ಇರಲಿ ಜಾತಿ ಭೇದ ಭಾವ ಯಾವುದೂ ಮಾಡದೆ ಜನಸೇವಾ ಆಶ್ರಮಕ್ಕೆ ತಮ್ಮ ಕೈಯಿಂದ ಏನು ಸಾಧ್ಯ ಇದೆ, 1 ರೂಪಾಯಿ ಆಗಲಿ, ಒಂದು ಇಟ್ಟಿಗೆ ಆಗಲಿ, ಒಂದು ಕಲ್ಲಾಗಲಿ ಸಹಾಯ ಮಾಡಲಿ. ಆಮೇಲೆ ಆದಷ್ಟು ಮೇನ್ ಅಂತಂದರೆ ಮೆಡಿಸಿನ್ ಪ್ರಾಬ್ಲಮ್ ಇದೆ, ಸ್ವಲ್ಪ ಮೆಡಿಸಿನ್ ಆವಾಗಲೇ ಅವ್ರ ಕಡೆಯಿಂದ ಏನಾಗುತ್ತೆ ಅದನ್ನು ತಂದು ಕೊಟ್ಟರು ಮಾತ್ರ ಭಾಳ ಒಳ್ಳೆಯದು. ಮೇಡಮ್, ಇದು ಹಾಸ್ಪಿಟಲ್ ಹೇಳಿದ್ರೆ ಎಲ್ಲಿಗೆಲ್ಲ ಕರ್ಕೊಂಡು ಹೋಗ್ತೀರಾ ಸರ್? ಈಗ ರೆಫರ್ ಮಾಡ್ತಾರೆ, ನೆಲಮಂಗಲ ಸ್ಟೇಷನ್ಗೆ ಕರ್ಕೊಂಡು ಹೋಗ, ವಿಕ್ಟೋರಿಯಾ ಕರ್ಕೊಂಡು ಹೋಗ್ತೀವಿ, ಕೆಸಿನಲ್ಲಿ ಕರ್ಕೊಂಡು ಹೋಗ್ತೀವಿ, ಬೋರಿಂಗ್ ಕರ್ಕೊಂಡು ಹೋಗ್ತೀವಿ. ಅವ್ರು ಯಾವ್ದು ರೆಫರ್ ಮಾಡ್ತಾರೋ, ಈಗ ಇಲ್ಲಿ ನೋಡಿ ಇವಾಗ ಇವ್ರಿಗೆ ಹುಷಾರಿಲ್ಲ ಅಂತ ಹೇಳಿದಾಗ ಟಕ್ ಅಂತ ಇವ್ರನ್ನ ಕರ್ಕೊಂಡೋಗಿ ನೆಲಮಂಗಲಕ್ಕೆ ಅಡ್ಮಿಟ್ ಮಾಡ್ತೀವಿ. ಅವ್ರು ಯಾವ್ದು ರೆಫರೆನ್ಸ್ ಕೊಡ್ತಾರೋ ಅಲ್ಲಿಗೆ ಇಮಿಡಿಯೇಟ್ಲಿ ಸರ್. ಈಗ 1-2 ದಿನ ಎಲ್ಲ ನಾವು ಇಟ್ಕೊಳ್ಳೋದೇ ಇಲ್ಲ, ಯಾಕೆಂದರೆ ಇವ್ರಿಗೆ ಯಾವ ಪರಿಸ್ಥಿತಿನೋ ಗೊತ್ತಿಲ್ಲ ಸರ್. ಇಲ್ಲಿಂದ ಇಮಿಡಿಯೇಟ್ಲಿ ಕರ್ಕೊಂಡೋಗಿ ಅಲ್ಲಿಗೆ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗ್ತೀರಾ? ಹೌದು ಸರ್, ಗೌರ್ಮೆಂಟ್ ಹೌದು. ಅವ್ರು ಎಲ್ಲಿ ರೆಫರ್ ಮಾಡಿಕೊಡ್ತಾರೋ ಅಲ್ಲೇ ತೋರಿಸ್ತೀವಿ ನಾವು. ಈಗ ಮೆಡಿಸಿನ್ಗಳೆಲ್ಲ ಮೆಡಿಸಿನ್ಸ್ ಎಲ್ಲ ಸ್ವಲ್ಪ ಡೊನೇಟರ್ ಕೊಡ್ತಾರೆ ಸರ್. ಎಷ್ಟೋ ಜನ ದೊಡ್ಡ ಮಾಮೂಲಿ ಬರೋವಂಥ ಬರ್ತಡೇ ಅವರೆಲ್ಲನೂ ಅವ್ರ ಕೈಲಾದಂಥ ಸೇವೆಗಳು ತುಂಬ ಜನ ಅಕ್ಕಿ ತಂದು ಕೊಡ್ತಾರೆ, ತುಂಬ ಜನ ಮೆಡಿಸಿನ್ ತಂದು ಕೊಡ್ತಾರೆ, ತುಂಬ ಜನ ಬೇಳೆಕಾಳುಗಳು ತಂದು ಕೊಡ್ತಾರೆ. ಅವ್ರಿಗಾದಂಥ ಹೆಲ್ಪ್ನ ಅವ್ರಿಗೆ ಏನು ಅನಿಸುತ್ತೋ ಅದನ್ನು ತಂದಿದ್ದು ಡೊನೇಟರೇ ಮಾಡ್ತಾರೆ. ಇನ್ನೊಂದು ಸ್ವಲ್ಪ ಜನ ಅಂದರೆ ಯೋಗಿ ಫ್ರೆಂಡ್ಸ್ ಎಲ್ಲ ಇದ್ದಾರೆ, ಅವರೆಲ್ಲ ಸ್ವಲ್ಪ ಮಾಡಿ ತಿಂಗ್ಳಿಗೆ ಇಷ್ಟು ಅಂತ ಅವ್ರ ಫ್ರೆಂಡ್ಸ್ ಎಲ್ಲ ಕೊಡೋದನ್ನ ಮೆಡಿಸಿನ್ಗೆ ಯೂಸ್ ಮಾಡ್ಕೊತೀವಿ ಸರ್ ನಾವು. ಅಕಸ್ಮಾತ್ ಯೋಗೇಶ್ ಅವರು ಹೊರಗಡೆ ಹೋದಾಗ ಮತ್ತು ಅವ್ರು ಇಲ್ಲದೇ ಇದ್ದಾಗ ಇಲ್ಲ ಯಾವ ಥರ ಮೆಡಿಕಲ್ ಎಮರ್ಜೆನ್ಸಿ ಬಂದರೆ ನೀವು ಯಾವ ಥರ ಹ್ಯಾಂಡಲ್ ಮಾಡ್ತೀರಾ? ಸರ್ ಏನು ಮಾಡೋಕ್ಕಲ್ಲ ಸರ್, ಎಷ್ಟೊಂದು ಬಂದಿದೆ, ಅದಕ್ಕೇನು ಹೇಳಂಗೆ ಇಲ್ಲ. ಎಮರ್ಜೆನ್ಸಿ ಆಯಿತು ಅಂದರೆ ಅವ್ರ ತಮ್ಮಂದಿರು ಒಬ್ರು ಇದ್ದೇ ಇರ್ತಾರೆ, ಇಲ್ಲಿಂದ ತೊಗೊಂಡೋಗಿ ಇಮಿಡಿಯೇಟ್ಲಿ ಕರ್ಕೊಂಡು ಹೋಗ್ತೀವಿ ಸರ್ ಹಾಸ್ಪಿಟ್ಲಿಗೆ. ಬೇರೆ ಆಪ್ಷನ್ ಏನೂ ಇಲ್ಲ. ಒಂದು ಫೋನ್ ಮಾಡಿ ಹೇಳ್ತೀವಿ ಈ ಥರ ಇದೆ ಅಂದರೆ ಅವ್ರು ಏನು ಹೇಳ್ತಾರೆ, ಕರ್ಕೊಂಡು ಹೋಗಮ್ಮ ಅಂದರೆ ಕರ್ಕೊಂಡೋಗಿ ಅಲ್ಲಿ ಏನು ಟ್ರೀಟ್ಮೆಂಟ್ ಆಗಿತ್ತೋ ಅವ್ರಿಗೆ ಟ್ರೀಟ್ಮೆಂಟ್ ಮಾಡಿ ಅವ್ರಿಗೆ ಏನು ಬೇಕೋ ಅದೆಲ್ಲ ದೊರಕಿಸಿ ಕೂತ್ಕೊಂಡು ಅವ್ರು ಟ್ರೀಟ್ಮೆಂಟ್ ಆಗಿ ಕರ್ಕೊಂಡು ಬರ್ತೀವಿ ಸರ್. ಮೋಸ್ಟ್ಲಿ ನೀವು ಅದು ಅವ್ರ ಜೊತೆಗಿದ್ದೆಲ್ಲ ಅಭ್ಯಾಸ ಆಗ್ಬಿಟ್ಟಿದೆ ಸರ್. ನಮ್ಗೆ ಇಲ್ಲಿ 7 ವರ್ಷ ಆಯಿತು ಸರ್. ಇದನ್ನು ನೀವು ಏನೇ ಕೇಳಿದ್ರು ನಾನು ಡೈರೆಕ್ಟಾಗಿ ಹಿಂಗೆ ಹೇಳ್ತೀನಿ, ಇಷ್ಟೇ ಜನ ಇದ್ದಾರೆ ಇದೇ ಥರ ಅಂತ. ಯಾಕೆಂದರೆ ಈಗ 1 ದಿನ 2 ದಿನ ಕೆಲಸ ಇಲ್ಲ ಸರ್, ಇದು 7 ವರ್ಷ ಸತತ ನಮ್ಮ ಜೀವನನ ಮುಡಿಪಾಗಿಟ್ಟು ದೇವ್ರ ಮಕ್ಕಳಿಗೋಸ್ಕರ ಜೀವನ ಮಾಡ್ತಿರೋ ಅಂಥದ್ದು. ಸೊ ಈಗ ನಮಗೊಂದು 26-27 ವರ್ಷ, ನಮಗೆಲ್ಲ ಯಾವ ಥರ ಇಂಟೆನ್ಷನ್ ಇರುತ್ತೆ ಅಂದರೆ ಚಿಟ್ಟೆಗಳ ಥರ. ಸೊ ಏನೋ ಆಚೆ ಹೋಗಬೇಕು, ಆರಾಮಾಗಿ ಕುತ್ಕೋಬೇಕು, ಆರಾಮಾಗಿ ಓಡಾಡಬೇಕು ಅಂತ. ಸೊ ಅಂಥದ್ರಲ್ಲಿ ದೇವ್ರ ಮಕ್ಕಳೆಲ್ಲರೂ ಖುಷಿಯಾಗಿರಬೇಕು ಅಂತ ಅವ್ರ ಪ್ರೀತಿಲಿ ನಮ್ಮ ಪ್ರೀತಿ ಕಾಣ್ತಿದ್ದೀವಿ. ಸೊ ಅದೇ ನಮಗೆ ನಿಜವಾಗ್ಲೂ ಖುಷಿಯಾಗುತ್ತೆ. ಒಂದು ಮನೇಲಿ ತಂದೆ ತಾಯಿ ಒಬ್ಬರಿದ್ದರೆ ನಮಗೆ ನೋಡಿ 150 ಜನ ತಂದೆ ತಾಯಿ ಇದ್ದಾರೆ. ಅದನ್ನು ಪುಣ್ಯ ನಾವು ಯಾವತ್ತೂ ಹೇಳೋಕ್ಕೆ ಆಗಲ್ಲ, ಅಷ್ಟು ಪುಣ್ಯ ಮಾಡಿದ್ದೀವಿ ನಾವು ಈ ಜನ್ಮದಲ್ಲಿ. ಓಕೆ ಮೇಡಮ್, ಈಗ ಬೆಡ್ಗಳೆಲ್ಲ ಯಾವ ರೀತಿ ಇದು ಏನೇನೆಲ್ಲ ಅದೇ ದಾನಿಗಳೆಲ್ಲ ಕೊಡ್ತಾ ಇರ್ತಾರೆ? ಹೌದು ಸರ್, ದಾನಿಗಳಿಲ್ಲ ಅಂದರೆ ನಾವೇನೂ ಇಲ್ಲ ಸರ್. ಇಡೀ ಕರ್ನಾಟಕದಿಂದನೇ ಈಗಲೂ ಜನಸ್ನೇಹ ಆಶ್ರಮ ನಡೀತಿರೋದು. ಒಂದು ನೀಡ್ಸ್ ಅಂತ ಯೋಗಿ ಒಂದು ವಿಡಿಯೋ ಬಿಟ್ಟಾಗ ಅವ್ರ ಮನೆಗಳಲ್ಲಿ ಮನೆಯವ್ರ ಥರನೇ ನಮ್ಮನ್ನು ಟ್ರೀಟ್ ಮಾಡಿ ಏನು ಬೇಕಂದ್ರೆ ಬೆಡ್ಶೀಟ್ ಆಗಿರ್ಬೋದು, ಬೆಡ್ಸ್ ಆಗಿರ್ಬೋದು, ಮಂಚ ಆಗಿರ್ಬೋದು, ಎಲ್ಲರೂ ಬಂದು ಡೊನೇಟ್ ಮಾಡ್ತಾರೆ ಜನಗಳು. ಸೊ ಇವ್ರದ್ದು ಸೇಮ್ ಗ್ಯಾಂಗ್ರೀನ್ ಪೇಷಂಟೇ. ಮೆಜೆಸ್ಟಿಕ್ ಅಲ್ವಾಣ ಸಿಕ್ಕಿದ್ದು? ಮೆಜೆಸ್ಟಿಕ್ಕು ಕಾಲೇಜ್ ಹತ್ರ ಇದ್ರಿ ಅಂತ. ಸೊ ಇವ್ರು ನಮ್ಮ ಯೋಗೇಶ್ ಅವ್ರ ತಮ್ಮ ಇವ್ರನ್ನ ರಿಸೀವ್ ಮಾಡಿದ್ದು. ಇವ್ರದ್ದು ಕಂಪ್ಲೀಟ್ ಸ್ಟೋರಿ ನನ್ನ ಬಾಯಲ್ಲಿ ಕೇಳೋಕ್ಕಿಂತ ಅವ್ರ ಬಾಯಲ್ಲೇ ಕೇಳಿ ಅದೊಂಥರ ವಿಚಿತ್ರವಾಗೈತೆ. ನಮಸ್ತೆ. ಹೇಳಿ ತಾವು ಏನು ಮಾಡ್ಕೊಂಡಿದ್ರಿ? ಯಾವ ಊರು ತಮ್ಮದು? ಮಡಿಕೇರಿ ಅವರು. ಓಕೆ, ಇಲ್ಲಿ ಏನಕ್ಕೆ ಬಂದಿದ್ರಿ? ಕೆಲಸ ಮಾಡ್ತಾರೆ. ಕಾಲೆಲ್ಲ ಏನಾಯ್ತಣ್ಣ? ಕಾಲು ಅಲ್ಲಿ ಸ್ವಲ್ಪ ಕೂಲಿ ಮಾಡಿ ದುಡ್ಡು ಇಟ್ಕೊಂಡಿದ್ದ. ಪೊರ್ಕಿ ಹುಡುಗರು ಬಂದರು ಉಪಾಪೇಟೆ ಕೆಲಸನ, ಅಲ್ಲಿ ದುಡ್ಡೆಲ್ಲ ಕಿತ್ಕೊಂತೀರ ಕಂಪ್ಲೇಂಟ್ ಮಾಡಿದ್ವಿ. ಪೊಲೀಸವರಿಗೆ ಸ್ವಲ್ಪ ರೇಜ್ ಆಗಿದೆ. ರೇಜಾಗಿ ನಮಗೆ ರೇಜ್ ಆಗ್ತಾನೋ, ನೀವು ಕೇರ ಫುಟ್ಪಾತ್ ಆಗು ಅಂತ. ಆಮೇಲೆ ಏನು ಮಾಡಿದ್ರು, ಸ್ವಲ್ಪ ಎಣ್ಣೆ ಹಾಕಿದ್ರು. ಇದ್ದಿದ್ದು ಹೇಳ್ತೀನಿ, ಸ್ವಲ್ಪ ಚಳಿಗೆ ಚಳಿ ಹೂವು ಮೂಟೆ ಇರಿಸ್ಬೇಕಾದ್ರೆ ಚಳಿ ಆಗ್ತಾಯಿತ್ತು. ಚಳಿಗೆ ಸ್ವಲ್ಪ ಒಂದು ಮೆಂಟು ಎಣ್ಣೆ ಹಾಕಿ ಮಲಗಿದ್ದು ಸಾಯಿಸ್ಬೇಕು ಬಿಡಬಾರ್ದು ಅಂತ ಡೀಸೆಲ್ ಟೈಮಲ್ಲಿ ಮೊಕ್ಕಂತೇಳಿ 2 ಕಾಲಿಗೆ ಹಾಕಿದ್ರು. 2 ಕಾಲಿಗೆ ಹಾಕಿ ಅದು ಬೆಂಕಿ ಹಚ್ಚಿಬಿಟ್ರು. ಸಡನ್ನಾಗಿ ಎದ್ದ ತಕ್ಷಣ ಅದು ಬೆಚ್ಚಿಟ್ಟಿತ್ತು. ಬೆಚ್ಚಿಟ್ಟಲ್ಲಿ ಎಲ್ಲ ವರ್ಷ ಅದು ಕೊಳ್ತೋಗಿ ನನ್ನ ಕಾಲು ನೋಡೋಕ್ಕೆ ಆಗ್ತಾ ಇರಲಿಲ್ಲ. ಪಬ್ಲಿಕ್ಕು ಪೊಲೀಸವ್ರು ಯಾರು ಕೇಳಲಿಲ್ಲ. ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ ಮುಂದೆನೇ ಇದೆ, ಅಲ್ಲಿ ತುಳಸಿ ಪಾರ್ಕ್ ಇದೆ, ಆ ಪಾರ್ಕಲ್ಲೇ ಇದೆ. ಅವ್ರು ಯಾರು ಕೇಳಲಿಲ್ಲ. ಅವರು ಇನ್ನೊಬ್ಬರು ಡಾಕ್ಟ್ರ್ ಹತ್ರ ಹೋಗಿದಾಗ ಅವರಿಗೆ ಏನೋ ಕೊಡಬೇಕು, ನಿನ್ನ ಹತ್ರ ಏನು ಕೊಡಲಿಲ್ಲ, ನೀನು ಕೇಸ್ ತಗೊಳೋದಿಲ್ಲ, ನಿನ್ನ ಹತ್ರ ಏನೋ ಇದ್ರೆ ಅವ್ರು ಪೊಲೀಸರು ತಗೊಂತಾರೆ. ಆಮೇಲೆ ಏನು ಮಾಡಿದೆ, ಅವ್ರು ಡಾಕ್ಟ್ರು ಇವರು ಅಣ್ಣಗೆ ಫೋನ್ ಮಾಡಿದ್ದಾರೆ. ಅವ್ರು ಬಂದು ನೋಡಿದ ತಕ್ಷಣ ಏನೋ ಈ ಥರ ಇದೆ, ಊಟನೂ ಮಾಡಿಲ್ಲ, ನಾಷ್ಟ ಮಾಡಿಲ್ಲ, ಏನಿಲ್ಲ. ಫಸ್ಟ್ ಊಟ ಕೊಡಿಸೋದು, ಒಂದು ಬಾಟ್ಲು ಬಿಸಿನೀರು ನೀರು ತಗೊಂಬಂದು ನೀರು ಕುಡಿ. ಆಮೇಲೆ ನಾ ಏನು ಈ ಪರಿಸ್ಥಿತಿಯಲ್ಲಿ ಬಂದರೆ ನಿಮಗೆ ಏನಾದರೂ ಆಗುತ್ತೆ, ಕಾಲು ಕೊಳ್ತು ಎಲ್ಲ ಬೆಂದು ನೋಡೋಕ್ಕೆ ನೀವು ಸಹ ಹತ್ರ ಇರೋದಿಲ್ಲ. ಅಷ್ಟು ಸ್ಮೆಲ್ಲು ನನ್ನ ಮೇಲೆ ಇದ್ದಿದ್ದು ಹೇಳ್ತೀನಿ, ಅಷ್ಟು ಸ್ಮೆಲ್ಲು, ನೀವು ಹತ್ರನೇ ಬರೋದಿಲ್ಲ. ಅಷ್ಟು ಏನು ಈ ಥರ ಕಕ್ಕಸ್ಗಿಂತ ಭಯಂಕರ ನನಗೆ ಸ್ಮೆಲ್ ಇದ್ದಿದ್ದು ಹೇಳ್ತೀನಿ. ಅದಕ್ಕಿಂತ ಸ್ಮೆಲ್ ಆಗಿತ್ತು ನನ್ನ ಕಾಲು, ಹತ್ರನೇ ಬರೋದಿಲ್ಲ. ಅಷ್ಟು ದೂರದಿಂದ ಅಣ್ಣ ಅವ್ರು ಬಂದು ನನ್ನ ಮೈ ಮುಟ್ಕೊಂಡು, ಅಣ್ಣ ಮುಟ್ಬೇಡಿ ಅಣ್ಣ, ನಾವು ಬರಲ್ಲ,
ಬರಲ್ಲ ಈ ಥರ ಆಗಿದ್ದು ನಾನು ಇಲ್ಲ ನಾನು ನಿನ್ನ ಕಾಪಾಡ್ತೀನಿ. ಆಮೇಲೆ ಮತ್ತೆ ಯೋಚನೆ ಮಾಡಿದೆ ಇಲ್ಲ ಬರಲ್ಲ ಅಂತ ನೀವು ಬರಲೇಬೇಕು ಅಂತ ಮಗು ಥರ ಕಾರಲ್ಲಿ ತಗೊಂಡು ಕುಂದಿರ್ಸ್ಕೊಂತ ಸ್ವಲ್ಪ ದಿನ ಅಲ್ಲಿ ಟ್ರೀಟ್ಮೆಂಟ್ಸ್ ಮಾಡಿ. ಯಾರೆಲ್ಲ ಟ್ರೀಟ್ಮೆಂಟ್ ಮಾಡಿದ್ರಣ್ಣ ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ಇಲ್ಲಿ ಅದೆಲ್ಲ ಕ್ಲೀನ್ ಮಾಡಿದ್ದು ಯಾರು? ಅಣ್ಣ ಯೋಗಿ ಅಣ್ಣ, ಅವ್ರ ತಮ್ಮವರು ಯೋಗಿ ಅಣ್ಣ ಮಾಡಿದ್ರು. ಅವರೇ ನಮಗೆ ದೇವರು, ಸನ್ನಿಮಾತ್ಮ ದೇವ್ರ ಥರ ಅವ್ರು ಬಂದಿದ್ರು. ಅವರೇ ದೇವ್ರು ನನಗೆ. ಅವ್ರು ಬಂದು ಎಲ್ಲ ಕ್ಲೀನ್ ಮಾಡಿ ಮತ್ತು ಇವರು ಅಮ್ಮವರು ಇದ್ದರು, ಅವರೆಲ್ಲ ನನಗೆ ಭಯ. ನಂದು ಏನೋ ಅವಾಗ ಹೌದೇನೋ ನಂದು ಕಾಲು ಆ ಥರ ಆಗಿತ್ತು, ಹುಲ್ಲು ಕೊಲ್ತೋಗಿ ಹುಳ ಪಿಟ್ಟ ತುಡಿತಾ ಇದೆ. ಅದು ನೆನೆಸ್ಕೊಂಡ್ರೆ ನನಗೆ ಒಂಥರ ಭಯ ಆಗುತ್ತೆ. ಅದೆಲ್ಲ ತೆಗೆದು ಕ್ಲೀನ್ ಮಾಡಿ ಸ್ವಲ್ಪ ದಿನ ಟ್ರೀಟ್ಮೆಂಟ್ಸ್ ಮಾಡಿ ಆಮೇಲೆ ಟ್ರೀಟ್ಮೆಂಟ್ಸ್ ಏನೂ ಸರಿಯಾಗಿಲ್ಲ. ಆಮೇಲೆ ಡಾಕ್ಟ್ರ್ ಇಲ್ಲಿರೋ ಮನೆ ಡಾಕ್ಟ್ರೆಲ್ಲ ಹೇಳಿ ಆಸ್ಪತ್ರೆಗೆ ಕಾಲು ತೆಗೆಸಿಬಿಡೋಣ. ಈ ಕಾಲು ಸರಿಯಾಯಿತು, ಇದು ಸರಿಯಾಯಿತು. ಇದು ಕಂಪ್ಲೀಟ್ ಹೋಗ್ಬಿಟ್ಟಿತ್ತು ಅದು. ಇದು ಏನು ಮಾಡೋಕ್ಕೆ ಸರಿಯಾಗಿ ಕಾಲು ತೆಗಿಬೇಕಾಯ್ತು, ತೆಗೀರಿ ಅಂದ್ರೆ ಅಲ್ಲಿ ತೆಗೆದ ತಕ್ಷಣ ಇವಾಗ ಚೆನ್ನಾಗಿದ್ದೀರಾ? ಎಷ್ಟು ವರ್ಷ ಆಯ್ತು ನೀವು ಬಂದು? 4 ವರ್ಷ ಆಯಿತು. 4 ವರ್ಷ. ನಿಮಗೆ ಫ್ಯಾಮಿಲಿ ಯಾರಿಲ್ವಾ? ಇಲ್ಲ, ಊರಲ್ಲಿ ಎಲ್ಲ ಇದ್ರೂ ಎಲ್ಲ ಏನಾಗಿದ್ದಾರೆ ಗೊತ್ತಿಲ್ಲ. ಅವ್ರಿಗೆ ನಿಮಗೆ ಮದುವೆ ಆಗಿತ್ತಾ? ಮದುವೆ ಆಗಿಲ್ಲ. ನಿಮಗೆ ಅಣ್ಣ ತಮ್ಮಂದಿರೋ? ಅವರೆಲ್ಲ ಇದ್ದಾರೆ, ಆದರೂ ಅವರೆಲ್ಲ ದೊಡ್ಡ ಇದರಲ್ಲಿ ಇದ್ದಾರೆ, ಸ್ಥಾನದಲ್ಲಿದ್ದಾರೆ, ದೊಡ್ಡ ಸ್ಥಾನದಲ್ಲಿದ್ದಾರೆ. ಓಕೆ. ನೀವು ವಿಡಿಯೋ ಮಾಡಿ ಕಳಿಸಿದ್ರು, ಯಾರು ಇಲ್ಲ, ರೆಸ್ಪಾನ್ಸ್ ಮಾಡಿಲ್ಲ. ಅಂದರೆ ನೀವು ಬೆಂಗಳೂರು ಬಂದಿದ್ದು ಒಬ್ಬರೇನಾ? ಹಾಂ, ಓಕೆ. ತುಂಬ ಇವಾಗ ಚೆನ್ನಾಗಿದ್ದೀನಿ, ನಾನು ಚೆನ್ನಾಗಿದ್ದೀನಿ, ಅವರೇ ದೇವರು. ಹಾಂ. ಎಷ್ಟು ಒಂದು 4 ಬ್ಲಾಕ್ ಥರ ಮಾಡಿಬಿಟ್ಟಿದ್ದೀರಾ ಮೇಡಮ್? ಅದು ಇನ್ನೂ ಆ ಕಡೆನೂ ಇದೆ ಸರ್. ಅದ ಇಲ್ಲಿ ಮಾಡಿರೋದು 4 ಬ್ಲಾಕ್. 1 2 3 4. ಹಾಂ, 4 ಪೋರ್ಷನ್ ಇದೆ. 4 ಪೋರ್ಷನ್ ಇದೆ ಇಲ್ಲಿ. ಓಕೆ. ಈಗ ಇಲ್ಲಿ ಆಲ್ಮೋಸ್ಟ್ ಬಾಯ್ಸ್ ಅಂತ ಈ ಥರ ಏನಾದ್ರು ಇದೆಲ್ಲ ಫುಲ್ಲು ನೀವೇನು ನೋಡ್ತೀರಾ, ಇದು 4 ಬ್ಯಾಚು ಜೆಂಟ್ಸ್, ಲೇಡೀಸ್ ಆ ಕಡೆ ಇದ್ದಾರೆ. ಇಲ್ಲ 3 ಜನ ಅಷ್ಟೇ ಎಂಟ್ರಿಲಿರೋದು, ಇನ್ನೆಲ್ಲ ಸಪ್ರೇಟ್ ಬರೀ ಜೆಂಟ್ಸೇ ಸರ್ ಇರೋದು. ಕಂಪ್ಲೀಟ್ 4 ಪೋರ್ಷನ್ ತರ ಇದೆ. ಸೊ ನೋಡ್ಬೋದು ದೇವ್ರ ಮಕ್ಕಳೆಲ್ಲ ಯಾವ ತರ ನಿದ್ದೆ ಮಾಡ್ತಿದ್ದಾರೆ ಅಂತ. ಸೊ ಊಟ ಆದ್ಮೇಲೆ ಸ್ವಲ್ಪ ಹೊತ್ತು ಮಲಗ್ತಾರೆ. ಅಂದ್ರೆ ಒಳ್ಳೆ ಫ್ಯಾನು, ಹೌದು ಸರ್, ಫ್ಯಾನ್ ಇದೆ. ಮತ್ತೆ ಪ್ರತಿದಿನ ನೀವು ಯಾವ ತರ ಬೇಕಾದ್ರೂ ಟಿವಿ ನೋಡ್ಕೊಳ್ಳಿ ಅಂತ ವೈಫೈ ಕನೆಕ್ಟ್ ಮಾಡಿದ್ದಾರೆ, ಡಿಶ್ ಹಾಕೊಟ್ಟಿದ್ದಾರೆ. ಅವ್ರಿಗೊಬ್ರಿಗೆ ಭಕ್ತಿ ಗೀತೆ ಕೇಳೋರು ಕೇಳ್ಬೋದು, ಇನ್ನೊಬ್ರು ನ್ಯೂಸ್ ಕೇಳೋರು ಕೇಳ್ಬೋದು, ಇನ್ನೊಬ್ರು ಹಾಡು ಕೇಳೋರು ಕೇಳ್ಬೋದು. ಅವ್ರಿಗೆ ಖುಷಿ ಸರ್, ಯಾವ ತರ ಬೇಕಾದ್ರೂ ಹಾಕೊಂಡು ಕೇಳ್ಬೋದು. ಒಟ್ಟಲ್ಲಿ ನೆಮ್ಮದಿಯಾಗಿರ್ಬೇಕಷ್ಟೇ. ಸೊ ಯೂಟ್ಯೂಬ್ ಎಲ್ಲ ಬರುತ್ತೆ. ಹೌದು ಸರ್, ಯಾವ್ದು ಬೇಕಾದ್ರೂ ನೋಡ್ಬೋದು ಸರ್, ಯೂಟ್ಯೂಬ್ ಸಾಂಗ್ಸ್ ಎಲ್ಲ. ಸೊ